ಶತಮಾನದ ಮಹಾಮಳೆಗೆ ಪತರಗುಟ್ಟಿದ ಮುಂಬೈ. ವಿಮಾನ ಸಂಚಾರ ಸ್ತಬ್ಧ, ನಿಂತಲ್ಲೇ ನಿಂತ ರೈಲುಗಳು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 107 ವರ್ಷಗಳೇ ಗತಿಸಿ ಹೋಗಿದೆ. ಹೌದು, ದೇಶದ ವಾಣಿಜ್ಯ ನಗರಿ ಮುಂಬೈ ಈ ಪಾಟಿ ಮಳೆ ಆರ್ಭಟಕ್ಕೆ ಸಾಕ್ಷಿಯಾಗಿ 107 ವರ್ಷಗಳು ಗತಿಸಿವೆ. 1918ರಲ್ಲಿ ಅಂದಿನ ಬಾಂಬೆ ಸರಿಸುಮಾರು 279.4 ಮಿಲಿಮೀಟರ್ ಮಳೆಯನ್ನ ದಾಖಲಿಸಿತ್ತು. ಆದರೆ ಈ ವರ್ಷ 295 ಮಿಲಿಮೀಟರ್ ದಾಟಿದ ಮಳೆ ಹೋಯ್ತಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಯ ಪರಿಣಾಮ ಮುಂಬೈ ಸಂಪೂರ್ಣ ಜಲಾವೃತವಾಗಿದ್ದು, ರಸ್ತೆಗಳ ಮೇಲೆ ಮೊಣಕಾಲುದ್ದ ನೀರು ಹರಿತಾ ಇದೆ. ವಾಹನ ಸವಾರರು ರಸ್ತೆಗಿಳಿಯಲು ಪರದಾಡ್ತಾ ಇದ್ರೆ, ಅದೆಷ್ಟೋ ವಾಹನಗಳು ನಡು ರಸ್ತೆಯಲ್ಲಿಯೇ ಮುಳುಗಿರುವ ದೃಶ್ಯಗಳು ಸಹಜವಾಗಿವೆ. 16 ವರ್ಷದಲ್ಲೇ ಮೊದಲ ಬಾರಿ ಬೇಗ ಬಂದ ಮುಂಗಾರು. ಐತಿಹಾಸಿಕ ಸಿಎಸ್ಟಿ ನಿಲ್ದಾಣಕ್ಕೆ ನುಗ್ಗಿದ ಪ್ರವಾಹ. ಹಾಗೆ ನೋಡಿದ್ರೆ ಈ ಬಾರಿ ಮುಂಗಾರು ನಿಗದಿಗಿಂತ ಮುಂಚೆಯೇ ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ. 16 ವರ್ಷಗಳ ಬಳಿಕ ಹೀಗೆ ಮುಂಗಾರು ಕೇರಳಕ್ಕೆ ಪೂರ್ವವಾಗಿ ಆಗಮಿಸಿರೋದು ಮಾತ್ರವಲ್ಲದೆ ಅಬ್ಬರಿಸ್ತಾ ಇರೋದು ವಿಶೇಷ. ಮುಂಬೈಗೆ ನಿಗದಿಗಿಂತ 15 ದಿನ ಮುಂಚಿತವಾಗಿ ಬಂದ ವರುಣ ವಾಣಿಜ್ಯ ನಗರಿಯ ವಹಿವಾಟನ್ನೇ ಸ್ತಬ್ಧಗೊಳಿಸಿದ್ದಾನೆ. 75 ವರ್ಷಗಳ ಬಳಿಕ ಮುಂಬೈ ಹೀಗೆ ಅವಧಿ ಪೂರ್ವ ವರ್ಷಧಾರೆಗೆ ಸಾಕ್ಷಿಯಾಗಿದೆ. ನಿನ್ನೆ ಒಂದೇ ದಿನ 250ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಉಳಿದಂತೆ ಮುಂಬೈನ ಐತಿಹಾಸಿಕ ಛತ್ರಪತಿ ಶಿವಾಜಿ ಟರ್ಮಿನಲ್ಗೆ ಪ್ರವಾಹ ನುಗ್ಗಿದ್ದು, ಹಳಿಗಳು ಜಲಾವೃತವಾಗಿದ್ವು. ಮುಂಬೈನ ನಾಡಿ ಅಂತಲೇ ಕರೆಸಿಕೊಳ್ಳುವ ಲೋಕಲ್ ಟ್ರೈನ್ ಸಂಚಾರ ಈ ಪ್ರವಾಹದಿಂದಾಗಿ ಕೆಲಕಾಲ ಸ್ತಬ್ಧವಾಗಿದ್ರೆ, ಹಲವೆಡೆ ನಿಧಾನಗತಿಯ ಸಂಚಾರ ಮುಂದುವರೆದಿತ್ತು. ಸಾಲದಕ್ಕೆ ಧಾರಾವಿ, ವಡಾಲ, ಅಂಧೇರಿಯ ಕೆಲ ಭಾಗಗಳಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಜಲಾವೃತವಾಗಿದ್ವು. ಇಲ್ಲಿನ ಆಚಾರ್ಯ ಆಸ್ಪತ್ರೆ ಸರ್ಕಲ್ನ ಮೆಟ್ರೋ ನಿಲ್ದಾಣಕ್ಕೆ ಮಳೆ ನೀರು ನುಗ್ಗಿದ ಪರಿಣಾಮ ಟಿಕೆಟ್ ಕೌಂಟರ್ ಜಲ ದಿಗ್ಬಂಧನವಾಗಿತ್ತು. ಕೇರಳದಲ್ಲೂ ಶುರುವಾಗಿದೆ ವರುಣ ಪ್ರಲಾಪ. ಕೇವಲ ಮುಂಬೈ ಮಾತ್ರವಲ್ಲ, ಇತ್ತ ಮುಂಗಾರು ರಣಾರ್ಭಟಕ್ಕೆ ಕೇರಳ ತತ್ತರಿಸಿದೆ. ವರುಣಾರ್ಭಟಕ್ಕೆ ಅಂದಾಜು 29 ಮನೆಗಳು ಸಂಪೂರ್ಣ ಧರಾಶಾಹಿಯಾಗಿದ್ರೆ, 800ಕ್ಕೂ ಹೆಚ್ಚು ಮನೆಗಳು ಬಹುತೇಕ ಬೀಳುವ ಹಂತಕ್ಕೆ ತಲುಪಿವೆ. ಕೇರಳದ ತ್ರಿಶೂರ್, ಪಾಲಕ್ಕಾಡ್, ಕಲ್ಲಿಕೋಟೆ, ಇಡುಕ್ಕಿ, ಕೊಟ್ಟಾಯಂನಲ್ಲಿ ಎಡಬಿಡದೆ ಮಳೆಯಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಗ್ರಾಮಸ್ಥರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಿದ್ರೆ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.